ಇದು ಬಹಳ ದೊಡ್ಡ ಪ್ರಮಾಣದ ಹಗರಣ ಐತಿ. ಹಂಗಾಗಿ ಈ ಹಗರಣದ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಕರ್ನಾಟಕದ ಸಂವಿಧಾನಿಕ ಮುಖ್ಯಸ್ಥರಾದ ಶ್ರೀ ಥೇವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟಿನ ವಿರುದ್ಧ ಕಂಪ್ಲೇಂಟ್ ಯಾಕೆ ತಗೊಂಡ್ರಿ ಅಂತ ಹೇಳಿ ಅವ್ರ ಮೇಲೆ ಅದನ್ನ ಅವ್ರು ಏನ್ ಮಾಡಿದ್ರು, ರಾಜ್ಯಪಾಲರು ಕಂಪ್ಲೇಂಟ್ ಬಂದ ಮೇಲೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಂದ ಸಮಜಾಯಿಷಿ ಕೇಳಿದ್ರು. ಆ ಸಮಜಾಯಿಷಿ ಸರಿ ಇಲ್ಲ ಅಂದಾಗ ಅದ್ರ ಬಗ್ಗೆ ಮುಂದಿನ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಮಾಡ್ಲಿ ಅಂತ ಕೊಟ್ಟಿದ್ದಾರೆ. ಆ ಎನ್ಕ್ವೈರಿ ಮಾಡ್ರಿ ಅಂತ ಕೊಟ್ಟಿದ್ದಕ್ಕೆ ಅಷ್ಟಕ್ಕ ಇವತ್ತು ದಲಿತ ಸಮಾಜದಿಂದ ಅತ್ಯಂತ ಅವರು ಎಂತಾದ ಕೆಳ ಪಕ್ಷದಿಂದ ಬಂದಾರಂತಂದ್ರ ಸ್ಪರ್ಶರ ಅಲ್ಲದ ದಲಿತ ಸಮಾಜದಿಂದ ಬಂದಂತವ್ರು ಅಂಥವ್ರ ರೈತಲ್ಲಿ ಇವತ್ತು ರಾಜಕೀಯವಾಗಿ ತಮ್ಮ ವ್ಯಕ್ತಿತ್ವದಿಂದ, ಸಮಾಜ ಸೇವೆಯಿಂದ, ಜನಪರ ನೀತಿಯಿಂದ ಇವತ್ತು ಬೆಳೆದು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಇವತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ. ಅಂಥವ್ರ ವ್ಯಕ್ತಿತ್ವಕ್ಕೆ ಅವರ ಹಿನ್ನೆಲೆಗೆ ಚ್ಯುತಿ ಬರುವಂಗ ಇವತ್ತು ಕಾಂಗ್ರೆಸ್ನವರು ನಾವು ರಾಜ್ಯಪಾಲರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ. ರಾಜಭವನಕ್ಕೆ ನಾವು ನುಗ್ಗಿ ಬಾಂಗ್ಲಾದೇಶ್ ಮಾಡ್ದಂಗೆ ಮಾಡ್ತೇವೆ ಅಂತ ಹೇಳಿ ಐವಾನ್ ಡಿಸೋಜಾ ಆಗಲಿ, ಜಮೀರ್ ಅಹಮದ್ ಆಗಲಿ ಅಥವಾ ಕೃಷ್ಣ ಬೈರೇಗೌಡರ ಆಗಲಿ ಇಂಥವ್ರ ಕಡೆಯಿಂದ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇದು ಬಹಳ ಅಂದ್ರೆ ಬಹಳ ನಾಚಿಕೆ ಪಡುವಂತ ವಿಷಯ. ಹಾಗಾಗಿ ರಾಜ್ಯಪಾಲರ ಮೇಲೆ ಇದೇನಾದ್ರು ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಇದರ ವಿರುದ್ಧವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಧಾರವಾಡ ಜಿಲ್ಲಾ ಅಧಿಕಾರಿಗಳ ಮುಂದೆ ಒಂದು ಆಫೀಸ್ ಮುಂದೆ ಹೋರಾಟ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇದೇನು ಎನ್ಕ್ವೈರಿ ಐತಿ ಫೇರ್ ಎಲ್ಲ ಎನ್ಕ್ವೈರಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಭ್ರಷ್ಟ ಸಿದ್ದರಾಮಯ್ಯನವ್ರನ್ನ ಆ ಚೇರ್ದಿಂದ ಇಳಿಸಿ ಅಲ್ಲೊಬ್ಬ ಪ್ರಾಮಾಣಿಕರನ್ನ ಮುಖ್ಯಮಂತ್ರಿ ಆಗಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಿದ್ದೇವೆ. ಇದು ಯಾವಾಗ ಇದ್ರ ಬಗ್ಗೆ ಓಪನ್ ಆಗಿ ಬಂತು, ಅಲಿಗೇಷನ್ ಬಂತು, ಅದ್ರ ಮರುದಿನ ಭೈರತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಹೆಲಿಕಾಪ್ಟರ್ ತಗೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಎಲ್ಲಾ ಪೇಪರು ಹೊತ್ಕೊಂಡು ಅವ್ರು ಬಂದರು. ಆ ಪೇಪರ್ ಆ ಫೈಲ್ಗಳನ್ನ ಎಲ್ಲಿಟ್ಟಾರ, ಎಲ್ಲಿ ಮುಚ್ಚಿಟ್ಟಾರ ಏನೋ ಅವರು ಜನರಿಗೆ ಉತ್ತರ ಕೊಡ್ಬೇಕಾಕೈತಿ. ಈಗ ಅದ್ರಾಗ ಏನು ಒಂದೆರಡು ಪೇಪರ್ಗಳು ಅಲ್ಲಿ ಉಳಿದಿದ್ದು ಅದು ಈಗ ಜನರ ಕಡೆ ಸಿಕ್ಕಿದ ಕೂಡ ಅದಕ್ಕೆ ವೈಟ್ನರ್ದು ಹಚ್ಚಿ ಅದನ್ನ ಗದ್ದಲ ಮಾಡುವಂತ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದರಲ್ಲಿ ಏನೂ ಇಲ್ಲ. 29ನೇ ತಾರೀಕಿಗೆ ಮತ್ತೆ ಎನ್ಕ್ವೈರಿ ಆಗ್ತೈತಿ, ನನಗೆ ಸಂಪೂರ್ಣ ಭರವಸೆ ಐತಿ. ಅವತ್ತಿನ ದಿನ ಹೈಕೋರ್ಟು ರಾಜ್ಯಪಾಲರ ನಿಲುವನ್ನ ಎತ್ತಿ ಹಿಡಿತೈತಿ. ಯಾಕಂದ್ರೆ ರಾಜ್ಯಪಾಲರು ಏನ್ ಮಾಡಿದಾರ, ಯಾರದ್ರ ಮೇಲೆ ಕಂಪ್ಲೇಂಟ್ ಏನ್ ಬಂದೈತಿ ಅದ್ರ ಮೇಲೆ ಪ್ರೈಮಾ ಫೇಶಿಯಾ ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಫರ್ದರ್ ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳಕ್ಕ ಮುಖ್ಯಮಂತ್ರಿಗಳಿಗೆ ಯಾವುದೋ ಹಕ್ಕಿಲ್ಲ. ಮುಖ್ಯಮಂತ್ರಿಗಳ ಕರಪ್ಷನ್ ಮಾಡಿದಾಗೂ ಕೂಡ ಅವ್ರನ್ನ ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳಕ್ಕೆ ಕ್ಯಾಬಿನೆಟ್ಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಹಂಗಾಗಿ ಸಾಂವಿಧಾನಿಕ ಪ್ರಮುಖರಾದ ರಾಜ್ಯಪಾಲರ ಎನ್ಕ್ವೈರಿಗೆ ಆದೇಶ ಮಾಡಿದ್ದಾರೆ. ಆ ಆದೇಶವನ್ನು ಕೋರ್ಟ್ ಎತ್ತಿ ಹಿಡಿತೈತಿ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಬಿಟ್ಟು ಬೇರೆ ಯಾವುದು ದಾರಿ ಇರುವುದಿಲ್ಲ ಅಂತ ಹೇಳಿ ನನ್ನ ಭರವಸೆ ಐತಿ. ಯಾವುದೇ ರೀತಿಯ ಹಗರಣ ಅದಾವಲ್ಲ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ. ಈ ಎಲ್ಲ ಹಗರಣಗಳು ಈಗ ತಮ್ಮ ಮೇಲೆ ತಮ್ಮ ಮನೆ ಬಾಗಿಲಿಗೆ ಇದು ಬಂದ ಕೂಡ ಅದ್ರ ಬಗ್ಗೆ ಮಾತಾಡೋದಲ್ಲ. ಇವರು ಹಿಂದೂ ಕೂಡ 5 ವರ್ಷದಾಗ ಇದು 2013ರಿಂದ 18 ತನಕ ಇವರ ಮುಖ್ಯಮಂತ್ರಿಗಳಿದ್ರು. 2014ರಿಂದ ಏನ್ ಹೇಳ್ತಾರಲ್ಲ ಇವರು 2013ರಿಂದ 18 ತನಕ ಇವರ ಮುಖ್ಯಮಂತ್ರಿಗಳಿದ್ರು. ಈಗ ಕೂಡ 15 ತಿಂಗಳಿಂದ ಇವರ ಮುಖ್ಯಮಂತ್ರಿಗಳಿದ್ದಾರೆ. ಇಷ್ಟು ದಿನ ಏನ್ ಮಕ್ಕೊಂಡಿದ್ರ ನಾವು ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ತೀವಿ. ಇವ್ರಿಗೆ ಯಾರಿಗೆ ಎನ್ಕ್ವೈರಿ ಮಾಡ್ಬೇಡ ಅಂತ ಹೇಳ್ತೀವಿ.